ನಮಗೆ ಇರೋದಕ್ಕೆ ಒಂದು ಜಾಗ ಅಂತ ಇದೆ, ಮತ್ತು ಒಂದು ಮನೆ ಅಂತ ಇದೆ, ಬಾಡಿಗೆನೋ ಅಥವಾ ಸ್ವಂತದ್ದು, ಮತ್ತೊಂದು ಯಾವುದೋ ಒಂದು ಮನೆ ಅಂತ ಇದೆ, ಮತ್ತು ಒಂದು ಕೆಲಸ ಅಂತ ಇದೆ, ದೊಡ್ಡದೋ ಚಿಕ್ಕದೋ ಕೆಲಸ ಅಂತ ಇದೆ, ಮತ್ತು ನಮಗೆ 3 ಹೊತ್ತು ಊಟ ಮಾಡ್ತಾಯಿದ್ದೀವಿ, ನಮಗೆ ಊಟನೂ ಸಿಗ್ತಾ ಇದೆ, ಮತ್ತು ರಾತ್ರಿ ನಿದ್ದೆನೂ ಮಾಡ್ತಾಯಿದ್ದೀವಿ, ಹಾಕ್ಕೊಳ್ಳೋಕೆ ಬಟ್ಟೆ ಇದೆ. ರೈಟ್? ಸ್ವಲ್ಪ ಕೂತ್ಕೊಂಡು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ನಮ್ಮ ಜೀವನ ಆರಾಮಾಗೇ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಇವು ಎಲ್ಲ ಇದ್ದರೂ ಕೂಡ ಜೀವನ ಮಾಡೋಕ್ಕೆ ಇವಿಷ್ಟಿದ್ರೆ ಸಾಕು. ಇವೆಲ್ಲ ನಮ್ಮ ಹತ್ರ ಇದ್ದೇ ಇರ್ತವೆ. ಸ್ವಲ್ಪ ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ನೋಡಿ. ಇವೆಲ್ಲ ಇದ್ದರೂ ಕೂಡ ನಮಗೆ ಇನ್ನೂ ಏನೋ ಬೇಕು 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 ಅಂತ ಅನಿಸ್ತಾ ಇರುತ್ತೆ. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಜೀವನದಲ್ಲಿ ಏನೋ ಒಂದು ಮಿಸ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಕೊರಗು ಇರುತ್ತೆ ಮನಸ್ಸಲ್ಲಿ. ಈ ಥರ ಯಾಕಿದೆ ಅಂತಂದರೆ ನೋಡಿ, ಲೈಫಲ್ಲಿ ನಾವು ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ತಿಲ್ಲ. ನಮ್ಮ ಗಮನ ಎಲ್ಲಿದೆ? ಮತ್ತೊಬ್ಬರ ಮೇಲಿದೆ. ಮತ್ತೊಬ್ಬರು ಹಾಗೆ ಬದುಕ್ತಾ ಇದ್ದಾರೆ, ಹೀಗೆ ಬದುಕ್ತಾ ಇದ್ದಾರೆ, ಅವರು ಅದು ತೊಗೊಂಡ್ರು, ಇವರು ಇದು ತೊಗೊಂಡ್ರು, ಅವನಿಗೆ ಅಂಥ ಜಾಬ್ ಇದೆ, ಇವನಿಗೆ ಇಂಥ ಜಾಬ್ ಇದೆ. ನಮ್ಮ ಪೂರ್ತಿ ಫೋಕಸ್ ಬೇರೆಯವ್ರ ಮೇಲೆ ಇದೆ, ನಮ್ಮ ಮೇಲೆ ನಾವು ಫೋಕಸ್ ಮಾಡೇ ಇಲ್ಲ. ನೀವು ಆರಾಮಾಗಿ ಕೂತ್ಕೊಂಡು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ದೇವರು ನಿಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಅಂತ ಹೇಳಿ.